ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ಲಿಂಗಾಯತ ಸಂಘಟನೆಗಳ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಜೈ ಬಸವೇಶ ಭಾರತ ದೇಶ, ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ, ಕಟ್ಟುವೆವು ಕಲ್ಯಾಣ ರಾಜ್ಯ ಕಟ್ಟುವೆವು ಅನ್ನುವ ಘೋಷಣೆಗಳು ಈ ಸಂದರ್ಭದಲ್ಲಿ ಮೊಳಗಿ ಬಂದವು. ಚಿಕ್ಕ ಮಕ್ಕಳು ಸಹಿತ ಬಸವಣ್ಣನವರ ಭಾವಚಿತ್ರ, ಬಸವ ಧ್ವಜ ಹಿಡಿದು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಲಿಂಗಾಯತ ಮುಖಂಡ ಶಂಕರ ಗುಡಸ್ ಅವರು, ಗುರು ಬಸವಣ್ಣನವರು ಎಲ್ಲರಿಗೂ ಕೂಡ ಮಾದರಿ, ಅವರು ವಿಶ್ವ ಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ ಅಂತ ಹೇಳಿದರು. ಈಗಾಗಲೇ ಮನವಿ ಹೋಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಅವರು ಇನ್ನೊಮ್ಮೆ ಈ ಮನವಿಯನ್ನು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಂತ ಎಲ್ಲ ಸಂಘಟನೆ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬಸವ ಮಂಟಪದ ಸಂಚಾಲಕ ಪ್ರಭುಲಿಂಗ ಸ್ವಾಮೀಜಿ ಮಾತನಾಡಿದರು. ವಿಶ್ವಗುರು ಬಸವಣ್ಣನವರು ಜನ ಬದುಕಲಿ ಜಗ ಬದುಕಲಿ ಅನ್ನುವ ತತ್ವ ಸಿದ್ಧಾಂತವನ್ನು ಸಾದರಪಡಿಸಿದರು ಅಂತ ಹೇಳಿದರು. ಇವತ್ತಿನ ದಿನ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆಯನ್ನು ಮಾಡಿದ್ದಕ್ಕಾಗಿ ಆ ಒಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಗುರು ಬಸವಣ್ಣನವರು ಜನ ಬದುಕಲಿ ಜಗ ಬದುಕಲಿ ಅನ್ನುವಂಥ ತತ್ವ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿರ್ತಕ್ಕಂಥ, ಮೂಢನಂಬಿಕೆಯನ್ನು ಹೋಗಲಾಡಿಸಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರು ವಚನ ಸಾಹಿತ್ಯವನ್ನು ಕೊಟ್ಟರು. ಆ ವಚನ ಸಾಹಿತ್ಯ ಇವತ್ತು ಎಲ್ಲ ಒಂದು ಜನರಿಗೂ ಸಹಿತ ಭಾಳ ಅವಶ್ಯವಾಗಿರ್ತಕ್ಕಂಥದ್ದು. ಅಂಥ ವಚನ ಸಾಹಿತ್ಯವನ್ನು ನಂತರದಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಸವಾದಿ ಪ್ರಮುಖರು ವಚನ ಸಾಹಿತ್ಯವನ್ನು ಕೊಟ್ಟರೆ, ಆ ಒಂದು ವಚನ ಸಾಹಿತ್ಯವನ್ನು ನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಚನೆಯನ್ನು ಮಾಡಿ ಇವತ್ತು ಇಡೀ ಒಂದು ಕರ್ನಾಟಕದ ಜನತೆಗೆ, ಇಡೀ ಭಾರತದ ಜನತೆಗೆ ಭಾಳ ಒಂದು ಸಂತೋಷ ಪಡುವಂಥ ಒಂದು ಸಂಗತಿ. ಇದೇ ರೀತಿಯಾಗಿ ಕರ್ನಾಟಕದ ಒಂದು ಮಹಾರಾಷ್ಟ್ರದ ಸರ್ಕಾರವೂ ಸಹಿತ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸಾಂಸ್ಕೃತಿಕ ನಾಯಕ ಅಂತಕೊಂಡು ಘೋಷಣೆ ಮಾಡಿತ್ತು. ಅದೇ ರೀತಿ ಕರ್ನಾಟಕದಲ್ಲೂ ಸಹಿತ ವಿಶ್ವಗುರು ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತಕೊಂಡು ಘೋಷಣೆ ಮಾಡಬೇಕಂತಕೊಂಡು ದ್ವಾರಕನಾಥ್ ಅವರು ಭಾಳಷ್ಟು ವರ್ಷದಿಂದಲೇ ಪರಮ ಪೂಜ್ಯ ಮಾತಾಜಿಯವರಿಗೆ, ಮಾತೆ ಮಹಾದೇವಿ ತಾಯಿಯವರಿಗೆ ಅವರ ವಿಚಾರವನ್ನು ತಿಳಿಸಿದಾಗ ಮಾತಾಜಿಯವರು ಸಂತೋಷಪಟ್ಟು 15-20 ವರ್ಷದಿಂದ ಪ್ರಚಾರವನ್ನು ಮಾಡ್ತಾ ಬಂದು ಇವತ್ತು ಆ ಒಂದು ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿ ಭಾಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಇಡೀ ಸಮಾಜಕ್ಕೆ ಭಾಳ ಒಂದು ಸಂತೋಷ ತರುವಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಬೆಳಗಾವಿ ಜಿಲ್ಲಾ ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಯುವ ಘಟಕ, ಈ ರೀತಿಯಾಗಿ ಲಿಂಗಾಯತ ಸಂಘಟನೆ, ಬಸವಪರ ಸಂಘಟನೆಯವರು ಎಲ್ಲರೂ ಇವತ್ತಿನ ದಿನ ನಾವು ಭಾಳ ಸಂತೋಷದಿಂದ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ, ಅಭಿನಂದನೆ ಸಲ್ಲಿಸ್ತೇವೆ. ಬಳಿಕ ಗೋವಾವೇಜ್ನಲ್ಲಿರುವಂತಹ ಬಸವೇಶ್ವರ ವೃತ್ತದಲ್ಲಿರುವ ಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಅಶೋಕ್ ಬೆಂಡಿಗೇರಿ, ಆನಂದ್ ಗುಡಸ್, ಕೆ ಶರಣಪ್ರಸಾದ್, ದೀಪಕ್ ಗುಡನ್ಗಟ್ಟಿ, ಶಿವಾನಂದ ತಂಬಾಕಿ, ಮಹಾಂತೇಶ್ ಗುಡಸ್ ಸೇರಿ ಇನ್ನೂ ಹಲವರು ಕೂಡ ಭಾಗವಹಿಸಿದ್ರು. ರಾಜಶೇಖರ್ ಹಿರೇಮಠ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.